ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಏನಾಯ್ತು? ಯಾಕಾಗಿ ಓಡಾಡ್ತಾ ಇದೆಯಾ? ನೀ ಪ್ರಾಬ್ಲಮ್? ಅದು ಬಸ್ಸು ನಾನು ಹೇಗೆ ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ನನ್ನ ಮನಸ್ಸಲ್ಲಿ ಏನೋ ಅಶಾಂತಿ ಕಾಡ್ತಿದೆ, ಏನೋ ಒಂದು ಭಯ ಕೂತಿದೆ ಬಾಸು. ಮುಂದೆ ಏನೋ ಕೆಟ್ಟ ಘಟನೆ ನಡೆಯುತ್ತೇನೋ ಮುನ್ಸೂಚನೆ ಸಿಗ್ತಿದೆ. ದುರ್ಗಾ, ಇವತ್ತು ಆಕಾಶದಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಜಸ್ಟ್ ಒಂದು ನ್ಯಾಚುರಲ್ ಇವೆಂಟ್ ಅಷ್ಟೇ. ನೀನೇಕೆ ಇಷ್ಟು ಪ್ಯಾನಿಕ್ ಆಗ್ತಾ ಇದೆಯಾ? ಅಲ್ಲ, ನಿಮ್ಮ ಚಿಕ್ಕಪ್ಪನೇ ಕ್ಲಿಯರಾಗಿ ಹೇಳಿದ್ರಲ್ವಾ ಇದು ದೇವಿ ಮಲ್ಗೋ ಟೈಮ್ ಅಂತ. ನೀನು ಸುಮ್ಮನೆ ನೆಗೆಟಿವ್ ಆಗಿ ಏನೇನೋ ಯೋಚನೆ ಮಾಡ್ತಾ ಇದೆಯಾ. ಜಸ್ಟ್ ರಿಲ್ಯಾಕ್ಸ್ ದುರ್ಗಾ. ಅದು ಹಾಗಲ್ಲ ಬಾಸು. ನನಗೆ ನೋಡು ದುರ್ಗಾ, ನಮ್ಮ ಮನುಷ್ಯನ ಮೆದಲಿದೆಯಲ್ಲ ಅದೊಂಥರ ವಿಚಿತ್ರವಾಗಿ ಕೆಲಸ ಮಾಡುತ್ತೆ. ನಾವು ಮನಸ್ಸಲ್ಲಿ ಏನು ಇಟ್ಕೋಬಾರ್ದು ಅಂತ ಅನ್ಕೊತೀವೋ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀವಿ. ನಮ್ಮ ಮನಸ್ಸಲ್ಲಿ ಏನು ಇಟ್ಕೋಬೇಕು ಅಂತ ಅನ್ಕೊತೀವೋ ಅದು ಉಳಿಯೋದೇ ಇಲ್ಲ. ನೋಡು, ಇವತ್ತು ದೇವಸ್ಥಾನದಲ್ಲಿ ನಡೆದಿದ್ದ ಘಟನೆಗಳಿಂದ, ಅಲ್ಲಿ ನಡೆದಿದ್ದ ಮಾತುಕತೆಗಳಿಂದ ನಿನಗೆ ಇಂಪ್ಯಾಕ್ಟ್ ಆಗಿದೆ. ಅದಕ್ಕೆ ಈ ಥರ ಭಯ ಆಗ್ತದೆ ಅಷ್ಟೇ. ಇಲ್ಲ ಬಾಸು, ಬರೀ ಉಲ್ಕೆ ಬಿದ್ದಿದ್ದಕ್ಕೆ ನಂಗೆ ಭಯ ಆಗ್ತಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಏನೋ ಒಂದು ಕೆಟ್ಟದ್ದು ನಡೆಯುತ್ತೆ ಅಂತ ನಂಗೆ ತುಂಬ ಖಚಿತವಾಗಿ ಅನಿಸ್ತಾ ಇದೆ. ಹಾಂ, ನಮ್ಮ ಅಕ್ಕ ಕಳೆದೋಗುವಾಗಲೂ ನಂಗೆ ಇದೇ ಥರ ಸಂಕಟ ಆಗ್ತಿತ್ತು ಬಾಸು. ನಾನು ನಿಮಗೆ ಹೇಗೆ ವಿವರಿಸಲಿ? ಏನೋ ಒಂದು ದೊಡ್ಡ ಅನರ್ಥ ಹಾಗೇ ಆಗುತ್ತೆ ಅಂತ ನಂಗೆ ಅನಿಸ್ತಿದೆ. ದುರ್ಗಾ, ಕಾಮ್ ಡೌನ್. ನೋಡು, ನೀನು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದೆಯಾ. ವಿಚಾರಗಳು ನಮ್ಮ ಕಂಟ್ರೋಲ್ ಇಲ್ಲ ಅಂತ ಅಂದಾಗ ಈ ಥರ ಆತಂಕ ಆಗೋದು ಸಹಜನೇ. ನೋಡು, ಇವಾಗ ನೀನು ಏನು ಮಾಡಬೇಕು ಗೊತ್ತಾ? ಜಸ್ಟ್ ಒಂದು 3 ಡೀಪ್ ಬ್ರೀತ್ ತಗೋ, ಒಂದು ಕಡೆ ಆರಾಮಾಗಿ ಕೂತ್ಕೋ. ಅದನ್ನು ಬಿಟ್ಟು ಈ ಥರ ಓವರ್ ಥಿಂಕ್ ಮಾಡಿದ್ರೆ ನಿನ್ನ ಹೆಲ್ತ್ ಹಾಳಾಗುತ್ತೆ ಅಷ್ಟೇ. ಹಿತಪುಟ, ಯಾಕೋ ಇನ್ನೂ ಮಲ್ಕೊಂಡಿಲ್ವಾ ನೀನು? ರಾತ್ರಿ ಎಷ್ಟೊತ್ತಾಗಿದೆ? ಯಾಕಂದ ಇಲ್ಲಿ ಕೂತಿದ್ಯಾ? ಅಪ್ಪ ಮತ್ತೆ ದುರ್ಗಾ ನನಗೆ ಕತೆ ಹೇಳ್ತೀನಿ ಅಂದ್ರು. ಬಟ್ ಅವರೆಲ್ಲ ಹೋಗಿದ್ದಾರೆ. ನಾನೀಗ ಅವರಿಗೆ ಕಾಯ್ತಿದ್ದೀನಿ. ಅವ್ರ ಕತೆ ಹೇಳಿದ್ರೆ ನಂಗೆ ನಿದ್ದೆ ಬರಲ್ಲ ಅಪ್ಪಮ್ಮ. ಓ, ಆದ್ರೆ ಅಪ್ಪ ಮತ್ತೆ ದುರ್ಗಾ ಬರೋದು ತುಂಬಾ ಲೇಟ್ ಆಗುತ್ತೆ ಕಂದ. ಅವರು ಪೂಜೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಈಗೇನು ಮಾಡೋದು? ಹಾಂ, ನಮ್ಮ ಹಿತಾಪುಟ್ಟಿಗೆ ಅಪ್ಪಮ್ಮ ಒಂದು ಕತೆ ಹೇಳ್ತಾರೆ, ಓಕೆನಾ? ಬರೀ ಕತೆ ಇಲ್ಲ, ಒಂದು ಸತ್ಯದ ಕತೆ. ಈ ದುರ್ಗಾಪುರದ ದೇವಿ ಇದ್ದಾಳಲ್ಲ, ಆ ದೇವಸ್ಥಾನದ ಶಕ್ತಿಶಾಲಿ ತ್ರಿಶೂಲದ ಕತೆ. ತ್ರಿಶೂಲದ ಕತೆನಾ? ಹಾಗಾದ್ರೆ ಹೇಳಿ ಅಪ್ಪಮ್ಮ. ನಾ ಕತೆ ಹೇಳ್ತಾ ಇರ್ತೀನಿ, ನೀ ಅದನ್ನ ಕೇಳಿಸ್ಕೊಂಡು ಹಾಗೆ ನಿದ್ದೆ ಮಾಡಬೇಕು, ಓಕೆ? ತುಂಬ ವರ್ಷಗಳ ಹಿಂದೆ ಒಂದು ಪುಟ್ಟ ಹುಡುಗಿ, ನಿಂತರನೇ ಇರುವಂಥ ಒಂದು ಮುದ್ದಾದ ಹುಡುಗಿ ಕಾಡ್ ಹತ್ರನೇ ಆಟ ಆಡ್ತಾ ಇತ್ತು. ಆಗ ಒಂದಷ್ಟು ಜನ ದುಷ್ಟರು ಆ ಮಗುಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರು. ಪಾಪ ಆ ಹುಡುಗಿ ಹೆದರ್ಕೊಂಡು ಹತ್ಕೊಂಡು ದೇವ್ರನ್ನ ಬೇಡ್ದಾಗ ಒಂದು ದೈವಿಕ ತ್ರಿಶೂಲ ಆಕಾಶದಿಂದ ಹಾರ್ ಬಂತು. ಆಗ ಮಗು ಏನು ಮಾಡ್ತು ಗೊತ್ತಾ? ಆ ತ್ರಿಶೂಲನ ಹಿಡಿದು ಅಲ್ಲಿದ್ದ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ್ಲು. ಅವತ್ತಿನಿಂದ ಆ ಮಗುಗಾಗ್ಲಿ ಅವಳ ಅಪ್ಪ ಅಮ್ಮನಿಗಾಗ್ಲಿ ತೊಂದರೆ ಕೊಡೋರು ಯಾರೂ ಇರಲಿಲ್ಲ. ಈಗಲೂ ಆ ತ್ರಿಶೂಲ ಕಾಡಿನಲ್ಲೇ ಅಡಗಿದೆ ಪುಟಾಣಿ. ಇವತ್ತಿಗೂ ದುಷ್ಟರನ್ನ ಕಂಡ್ರೆ, ಮಕ್ಕಳಿಗೆ ಯಾರಾದರೂ ತೊಂದರೆ ಕೊಡೋರನ್ನ ಕಂಡ್ರೆ ಆ ತ್ರಿಶೂಲ ತಾನಾಗೆ ಎದ್ದು ಬಂದು ಅವ್ರನ್ನೆಲ್ಲ ಚುಚ್ಚಿ ಅಲ್ಲಿಂದ ಓಡಿಸ್ಬಿಡುತ್ತೆ. ಹಿತಪುಟ, ಒಂದು ವೇಳೆ ಆ ತ್ರಿಶೂಲ ಏನಾದರೂ ನಿನ್ನ ಕೈಗೆ ಸಿಕ್ಕಿದ್ರೆ ಆಗ ನಿನಗೆ ತೊಂದರೆ ಕೊಡೋರೇ ಇರೋದಿಲ್ಲ. ಅಪ್ಪಮ್ಮ, ಹಾಗಿದ್ರೆ ನಮ್ಗೆ ಯಾರೇ ತೊಂದರೆ ಕೊಟ್ಟರು ಆ ತ್ರಿಶೂಲ ಅವರನ್ನ ನಮ್ಮಿಂದ ದೂರ ಇಡುತ್ತಾ? ಓ, ಖಂಡಿತವಾಗ್ಲು. ಆ ತ್ರಿಶೂಲದ ಮುಂದೆ ಯಾರ ಆಟನೂ ನಡೆಯೋದಿಲ್ಲ.
ಹಾಗಾದ್ರೆ ಈಗ ತ್ರಿಶೂಲ ಎಲ್ಲಿದೆ ಅಪ್ಪಮ್ಮ? ನಂಗೂ ಒಂದ್ ಬೇಕು, ನಂಗೂ ಕೊಡ್ಸು. ಹಿತಪುಟ್ಟ, ಆ ತ್ರಿಶೂಲ ದುರ್ಗಾಪುರದ ದಟ್ಟವಾದ ಕಾಡಿನಲ್ಲಿ ಎಲ್ಲೋ ಅಡಕ್ಕೊಂಡಿದೆ. ಅದು ದೊಡ್ಡವ್ರ ಕೈಗೆ ಸಿಗೋದಿಲ್ಲ, ಅವ್ರ ಕಣ್ಣಿಗೆ ಕಾಣಿಸೋದು ಇಲ್ಲ. ಅದೊಂದು ಪವಿತ್ರವಾದ ತ್ರಿಶೂಲ. ಅದು ನಿನ್ನ ಹಾಗೆ ಮುಗ್ಧ ಮನಸ್ಸಿರೋ ಪವಿತ್ರ ಹೃದಯ ಇರೋ ಮಕ್ಳಿಗೆ ಮಾತ್ರ ಕಾಣಿಸುತ್ತೆ. ಆದ್ರೆ ಏನಪ್ಪಮ್ಮ? ಆದರೆ ಅದು ಯಾವಾಗಲೂ ಸಿಗೋದಿಲ್ಲ ಹಿತ. ಶಿವರಾತ್ರಿಯ ಮಹಾಪರ್ವ ಕಾಲ ಅಂದರೆ ಇವತ್ತು ರಾತ್ರಿ ಮಾತ್ರ ಅದು ಕಾಣಿಸುತ್ತೆ. ಇವತ್ತು ಹೋದ್ರೆ ಅದು ಸಿಗತ್ತಾ? ಓ, ನಿನ್ನಂಥ ಮುದ್ದಾದ ಮಗು ಹೋದರೆ ಅದು ಖಂಡಿತವಾಗ್ಲೂ ಸಿಗತ್ತೆ. ಓ, ಟೈಮ್ ಆಗೋಯ್ತು. ನಿಮ್ಮ ತಾತನಿಗೆ ಮಾತ್ರೆ ಕೊಡಬೇಕು. ನಾನು ನಿನ್ನ ಹೊರಡ್ತೀನಿ. ನಿನ್ನ ರೂಮ್ಗೆ ಹೋಗಿ ಮಲ್ಕೋ. ಓಕೆ, ಗುಡ್ ನೈಟ್. ನಾನು ಈಗಲೇ ಹೋಗಿ ಆ ತ್ರಿಶೂಲನ ಹುಡುಕ್ಬೇಕು. ನಂಗೆ ಅಕಸ್ಮಾತ್ ಆ ತ್ರಿಶೂಲ ಸಿಕ್ಕಿದ್ರೆ ಮಾಯಾ ಮತ್ತೆ ದಮ್ಮು ಅಜ್ಜಿನ ಇಲ್ಲಿಂದ ಓಡಿಸ್ಬಿಡ್ಬೋದು. ಆಮೇಲೆ ನಾನು, ಅಪ್ಪ, ದುರ್ಗಾ ಎಲ್ಲರೂ ಖುಷಿಯಾಗಿರ್ಬೋದು. ಶಿವರಾತ್ರಿಯ ಮೊದಲನೇ ಬಲಿ ತಯಾರಾಗಿದೆ. ಅಂದರೆ ನನ್ನ ಪ್ಲ್ಯಾನಿನ ಮೊದಲನೇ ಭಾಗ ಸಕ್ಸಸ್. ಈಗ ಹಿತ ಕಾಡಿಗೆ ಹೋದ್ಲು ಅನ್ನೋ ವಿಷಯ ಕೇಳಿದ ತಕ್ಷಣ ಶರತ್ ಮತ್ತು ದುರ್ಗಾ ಅವಳನ್ನ ಹುಡ್ಕೊಂಡು ಅವರು ಕಾಡಿಗೆ ಹೋಗ್ತಾರೆ. ಇಡೀ ಕುಟುಂಬ ಅಲ್ಲಿ ಕಾಡಿನಲ್ಲಿ ಹುಡುಕಾಟ ನಡೆಸುವಾಗ ಇಲ್ಲಿ ದೇವಸ್ಥಾನದಲ್ಲಿ ನನ್ನ ದಾರಿ ಸುಗಮ ಆಗತ್ತೆ. ಎಸ್, ಅಂದರೆ ಈ ನನ್ನ ಪ್ಲ್ಯಾನಿನ ಎರಡನೇ ಭಾಗಕ್ಕೆ ನಾನು ತಯಾರಾಗಬೇಕು. ತಾಯ್ರೆ, ಇದ್ಯಾವುದೋ ಅನಾಹುತದ ಮುನ್ಸೂಚನೆನೇ ಇರಬೇಕು. ಆ ಉಲ್ಕೆ ಬೀಳ್ತಾ ಇದೆ ಅಂದರೆ ದೇವಿ ಕಣ್ಣರಪ್ಪೆಯನ್ನು ಬಡ್ದಿದ್ದಾಳೆ ಅಂತ ಅದರ ಅರ್ಥ.